ಹೆಲೋ ಎವ್ರಿವನ್, ವೆಲ್ಕಮ್ ಟು ಎಫ್ಟಿಎಸ್ ಅಕಾಡೆಮಿ. ನಾವು NCERT ಸೀರೀಸ್ ನೋಡ್ತಾ ಇದ್ದೇವಲ್ಲ, ಜಿಯೋಗ್ರಫಿ ಕ್ಲಾಸ್ 11 ಸೀರೀಸ್ ಅನ್ನ ಇವಾಗಲೇ ಆಲ್ರೆಡಿ ನಾವು ಎಲ್ಲ ಚಾಪ್ಟರ್ಸ್ ಗಳನ್ನ ಕಂಪ್ಲೀಟ್ ಮಾಡಿದ್ದೇವೆ. ಆಮೇಲೆ ಇವಾಗ ಏನಂತಂದ್ರೆ ನಾವು UPSC PYQ ಏನ್ ಕ್ವಶನ್ಸ್ ಏನ್ ಕೇಳಿದಾರಲ್ಲ ಅದ್ರ ಬಗ್ಗೆ ನೋಡೋಣ. ಆ ಟಾಪಿಕ್ ವೈಸ್ ಯಾವಾಗ ಕೇಳಿದ್ದಾರೆ, ಯಾವ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿದ್ದಾರೆ, ಯಾವ ತರ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡಿದ್ದಾರೆ, ಅವು ಥೀಮ್ಸ್ ಗಳನ್ನ ನೋಡೋಣ. ಥೀಮ್ಸ್ ಬಹಳ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ನಮ್ಮ ಕರ್ನಾಟಕ ಆಸ್ಪಿರೆಂಟ್, ನಮ್ಮ ಕನ್ನಡ ಆಸ್ಪಿರೆಂಟ್ ಗೋಸ್ಕರ ಮಾಡ್ತಾ ಇರೋದು. ನಮ್ಮ ಕರ್ನಾಟಕ ಆಸ್ಪಿರೆಂಟ್ UPSC ನಲ್ಲಿ ಪ್ರಿಪರೇಷನ್ ಮಾಡ್ತಾ ಇದಾರಲ್ಲ ಅವರಿಗೋಸ್ಕರ, ಸ್ಪೆಷಲಿ ಫಾರ್ ರೂರಲ್ ಕ್ಯಾಂಡಿಡೇಟ್ ಇರ್ತಾರಲ್ಲ ಅವರಿಗೋಸ್ಕರ ಮಾಡ್ತಾ ಇರೋದು. ಪ್ಲೀಸ್ ಈ ವಿಡಿಯೋಸ್ ಅನ್ನ ಅವರಿಗನ್ನ ಶೇರ್ ಮಾಡಿ. ಆಮೇಲೆ ನೀವು ಕೂಡ ಇಷ್ಟಪಟ್ಟರೆ ಕಮೆಂಟ್ ಮಾಡಿ, ಬೇರೆ ಏನಾದರೂ ಬೇಕಾದ್ರೆ ಅದನ್ನ ಕಮೆಂಟ್ ಮಾಡಿ. ಓಕೆ, ಬನ್ನಿ ನೋಡೋಣ ನಮ್ಮ ಕ್ಲಾಸ್ ಅನ್ನ. ಬನ್ನಿ ಮಾಡೋಣ. ಹಲೋ ಫ್ರೆಂಡ್ಸ್, ನೋಡಿ, ಫಿಸಿಕಲ್ ಜಿಯೋಗ್ರಫಿ ಇದೆಲ್ಲ, ಇದನ್ನ ನಾವು ಕ್ಲಾಸ್ ಅನ್ನ ಮಾಡಿದೆವು, ಹೌದಾ? ಅದರಲ್ಲಿ ನಮ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನಾವು ನೋಡ್ತಾ ಹೋಗಿದ್ದೇವೆ. ಅದರಲ್ಲಿ ಹಿಮಾಲಯ ರೇಂಜಸ್ ಏನಿದೆಲ್ಲ, ಅದರಲ್ಲಿ ಗ್ರೇಟರ್ ಹಿಮಾಲಯ, ಲೆಸ್ಸರ್ ಹಿಮಾಲಯ ಮತ್ತು ಶಿವಾಲಿಕೋ ನೋಡಿದೇವಲ್ವಾ. ಕಲಾಜ ಅಂತ ಹೇಳಿ ಹೇಳಿದೆ ನೀವು, ಕಾರಾಕೋರಮ್ಮು, ಲಸ್ಕರ್, ಜಸ್ಕರ್ ರೇಂಜಸ್, ಶಿವಾಲಿಕ್ ಅಂತ ಬರುತ್ತೆ. ಫುಟ್ ಹಿಲ್ಸ್ ಆಫ್ ಹಿಮಾಲಯದು ಶಿವಾಲಿಕ್ಕೆ ಲಾಸ್ಟ್ ಬರೋದು. ಇದನ್ನ ನೋಡಿದೆವು, ಹೌದಾ? ಕರೆಕ್ಟಾ? ನೋಡಿ, ಕ್ವಶನ್ಸ್ ಥೀಮ್ ಅನ್ನ ನೋಡಿ. ಆರ್ಡರ್, ಲೊಕೇಶನ್, ಜಿಯೋಲಜಿಕಲ್ ಫಾರ್ಮೇಶನ್, ಇದು ಇಂಪಾರ್ಟೆಂಟ್. ಈ ತರ ಥೀಮ್ಸ್ ಗಳನ್ನ ನಾನು ನೋಡ್ಕೋಬೇಕಾಗುತ್ತೆ ಈ ಟಾಪಿಕ್ ನಲ್ಲಿ. ಇದೇ ತರ ಕ್ವಶನ್ಸ್ 2016 ನಲ್ಲಿ, 19 ಮತ್ತು 21 ನಲ್ಲಿ ಕೇಳಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು, ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಕೂಡ ಇದು. ನೆಕ್ಸ್ಟ್ ನೋಡಿ, ಪೂರ್ವಾಂಚಲ್ ಹಿಮಾಲಯ ಹಿಲ್ಸ್ ಏನಿದಾರ, ಪಟ್ಕೈ ಬೊಮ್ಮ, ನಾಗಾ ಹಿಲ್ಸ್, ಮೀಜೋ, ಲುಸೈ, ಇದು ಟಾಪಿಕ್ ಮೇಲೆ ನಮ್ಗೆ ಈಸ್ಟರ್ನ್ ಎಕ್ಸ್ಟೆನ್ಷನ್ ಆಫ್ ಹಿಮಾಲಯಸ್ ಬಗ್ಗೆ ನೋಡ್ಕೋಬೇಕಾಗುತ್ತೆ. ಈಸ್ಟರ್ನ್ ಎಕ್ಸ್ಟೆನ್ಷನ್ ಆಫ್ ಹಿಮಾಲಯಸ್, ವೆಸ್ಟ್ ಟು ಈಸ್ಟರ್ನ್ ಎಕ್ಸ್ಟೆನ್ಷನ್ ಆಫ್ ಹಿಮಾಲಯಸ್ ಏನಾಗಿದೆಲ್ವಾ ಅದನ್ನ ನಾನು ನೋಡ್ಕೋಬೇಕಾಗುತ್ತೆ. ಅದು ಇಂಪಾರ್ಟೆಂಟ್. ಇದು 2016ರಲ್ಲಿ ಕ್ವಶನ್ಸ್ ಅನ್ನು ಕೇಳಿರ್ತಾರೆ. ನೆಕ್ಸ್ಟ್ ಬರೋದು ನಾರ್ದರ್ನ್ ಪ್ಲೇನ್ಸ್ ನಲ್ಲಿ ಬಾಬರ್, ತರೈ ಮತ್ತು ಬಾಂಗರ್, ಖಾದರ್ ಅಂತ ಹೇಳಿ. ಬಾಂಗರ್ ಮತ್ತು ಖಾದರ್ ಓಲ್ಡ್ ಅಲ್ಯೂವಿಯಲ್ ಸಾಯಿಲ್ ಅಂಡ್ ನ್ಯೂ ಅಲ್ಯೂವಿಯಲ್ ಸಾಯಿಲ್ ಅಂತ ಹೇಳಿದನಲ್ವಾ. ಅದರ ತರೈ ಬೆಲ್ಟ್ ಮತ್ತು ಬಾಬರ್ ಅಂತ ಏನ್ ಹೇಳಿದನಲ್ಲ, ಇದನ್ನ ನೀವು ನೋಡ್ಕೋಬೇಕು. ಇದಕ್ಕೆ ಸಾಯಿಲ್ ಕ್ಯಾರೆಕ್ಟರಿಸ್ಟಿಕ್ಸ್, ರಿವರ್ ಡಿಪೋಸಿಷನ್, ಇದು ಥೀಮ್, ಮೇನ್ ಕ್ವಶನ್ ಥೀಮ್ ಇದು. ಸಾಯಿಲ್ ಕ್ಯಾರೆಕ್ಟರಿಸ್ಟಿಕ್ಸ್, ರಿವರ್ ಡಿಪೋಸಿಷನ್, ಇದು ಕ್ವಶನ್ UPSC 2014 ಮತ್ತು 18ರ ಇಶ್ಯೂಲ್ಲಿ ಕೇಳಿರ್ತಾರೆ. ಇದನ್ನ ನಮ್ಗೆ ಇಂಪಾರ್ಟೆಂಟ್ NCERT. ಈ ಥೀಮ್ಸ್ ಬಹಳ ಇಂಪಾರ್ಟೆಂಟ್, ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಓಕೆ, ಪೆನಿನ್ಸುಲರ್ ಪ್ಲಾಟ್ಯೂ ನಲ್ಲಿ ಡೆಕ್ಕನ್ ಅಂಡ್ ಸೆಂಟ್ರಲ್ ಹೈಲ್ಯಾಂಡ್ಸ್ ಅಂತ ಬರುತ್ತೆ. ಡೆಕ್ಕನ್ ಹೈಲ್ಯಾಂಡ್ಸ್ ಅಂಡ್ ಸೆಂಟ್ರಲ್ ಹೈಲ್ಯಾಂಡ್ಸ್. ಡೆಕ್ಕನ್ ಹೈಲ್ಯಾಂಡ್ಸ್ ನಲ್ಲಿ ಏನ್ ಕ್ವಶನ್ ಥೀಮ್ ಅಂತಂದ್ರೆ ಓಲ್ಡೆಸ್ಟ್ ಲ್ಯಾಂಡ್ ಮಾಸ್ಟ್ ಅಂಡ್ ಲಾವಾ ಪ್ಲಾಟ್ಯೂ ಬರುತ್ತೆ. 2013-20 ನಾವು ನೋಡಿರ್ತೇವೆ. ಇದು ಕ್ವಶನ್ಸ್ ಅನ್ನ ನಾವು ಕಾಣಬಹುದಾಗಿದೆ UPSC ಪ್ರಿಲಿಮ್ಸ್ ನಲ್ಲಿ. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ಸ್ ನಲ್ಲಿ ಮತ್ತು ಈಸ್ಟರ್ನ್ ಘಾಟ್ಸ್ ನಲ್ಲಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಇದರಲ್ಲಿ ನಾವು ವೆಸ್ಟರ್ನ್ ಘಾಟ್ಸ್ ನಲ್ಲಿ ನೋಡಿ, ಕ್ವಶನ್ ಥೀಮ್ ಏನಂತಂದ್ರೆ ಕಂಟಿನ್ಯೂಟಿ, ಎಲಿವೇಶನ್, ರಿವರ್ ಒರಿಜಿನ್, ಇದು ಇಂಪಾರ್ಟೆಂಟ್. ಈಸ್ಟರ್ನ್ ಘಾಟ್ಸ್ ನಲ್ಲಿ ಕೂಡ ಅದೇ ಇಂಪಾರ್ಟೆಂಟ್, ಇದು ವೆಸ್ಟರ್ನ್ ಘಾಟ್ ನಲ್ಲಿ ಕೂಡ ಅದೇ ಇಂಪಾರ್ಟೆಂಟ್. ಈಸ್ಟರ್ನ್ ಘಾಟ್, ಇದು ವೆಸ್ಟರ್ನ್ ಘಾಟ್ ಏನಾಗಿರುತ್ತೆ, ನಾರ್ತ್ ಸೌತ್ ಏನಾಗಿರುತ್ತೆ, ವಿಡ್ತ್ ಜಾಸ್ತಿ ಹಾಕೋತ ಬರುತ್ತೆ. ಈಸ್ಟರ್ನ್ ಘಾಟ್ ವಿಡ್ತ್ ಕಡಿಮೆ ಹಾಕೋತ ಬರುತ್ತೆ. ಈ ತರ ಕ್ವಶನ್ಸ್ ಗಳನ್ನ ನೋಡ್ಬೋದು. ಇವು 2017-23 ಕ್ವಶನ್ಸ್ ಫ್ರೇಮ್ ಮಾಡಿದ್ದಾರೆ. ನೆಕ್ಸ್ಟ್ ಸ್ಟ್ರಕ್ಚರ್ ಅಂಡ್ ರಿಲೀಫ್ ಏನಂದಿಲ್ಲ, ಸೆಕೆಂಡ್ ಚಾಪ್ಟರ್ ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಅಂಡ್ ರಾಕ್ ಸಿಸ್ಟಮ್ಸ್ ಅನ್ನು ನೋಡ್ಕೋಬೇಕಾಗುತ್ತೆ. ಅದರಲ್ಲಿ ಕ್ವಶನ್ಸ್ ಥೀಮ್ ನೋಡಿ, ಆರ್ಚಿಯನ್ಸ್, ರಾಕ್ಸ್ ಮತ್ತು ಗೊಂಡವಾನ ಸಿಸ್ಟಮ್ ಏನಿದೆ, ಇದಕ್ಕೆ ಇಂಪಾರ್ಟೆಂಟ್ ಥೀಮ್ಸ್. ಈ ಟಾಪಿಕ್ ಮೇಲೆ ನೋಡ್ಕೋಬೇಕು. ಇವು UPSC 15 ಮತ್ತು 20ರಲ್ಲಿ 2020-15ರಲ್ಲಿ ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ನೆಕ್ಸ್ಟ್ ಗೊಂಡವಾನ ಕೋಲ್ ಇದೆ. ಗೊಂಡವಾನ ಕೋಲ್ನ ಕ್ವಶನ್ಸ್ ಥೀಮ್ ಏನಿದೆ, ಲೊಕೇಶನ್ ಅಂಡ್ ಎಕನಾಮಿಕ್ ಇಂಪಾರ್ಟೆನ್ಸ್ ಏನು ಗೊಂಡವಾನ ಕೋಲ್ಸ್, ಇದು ಯಾವಾಗ ಕೇಳಿದರೆ 2015ರಲ್ಲಿ ಕೇಳಿದ್ದಾರೆ. ಇದು ನಾವು ನೋಡ್ಕೋಬೇಕಾಗುತ್ತೆ. ಅದೇ ತರ ಡ್ರೈನೇಜ್ ಸಿಸ್ಟಮ್ ನೋಡಿ, ಡ್ರೈನೇಜ್ ಸಿಸ್ಟಮ್ 3rd ಚಾಪ್ಟರ್ ನಲ್ಲಿ ಹಿಮಾಲಯನ ವರ್ಸಸ್ ಪೆನಿನ್ಸುಲರ್ ರಿವರ್ಸ್ ಗಳನ್ನ ಹೆಂಗ ಅಂತ ಹೇಳಿದೀನಿ. ಇವೆರಡದ್ದು ಡಿಫರೆನ್ಸ್ ಏನಂತ ಹೇಳಿದೀನಿ ನಿಮ್ಗೆ.
ಹಿಮಾಲಯ ರಿವರ್ಸ್ ಏನಂತಂದ್ರೆ ಪೆರಿನಿಯಲ್ ರಿವರ್ಸ್ ಅಂತ ಕರಿತೇವೆ, ಆಂಟಿಸಿಡೆಂಟ್ ರಿವರ್ಸ್ ಅಂತ ಕರಿತೇವೆ. ಐಸ್ ನಿಂದ ಮೆಲ್ಟ್ ಆಗಿ ಮಳೆ ಬರುತ್ತೆ, ಹರಿತವೆ ಮತ್ತು ಮಳೆ ನಿಂದ ಹರಿತವೆ. ಇವು ಪೆನಿನ್ಸುಲರ್ ರಿವರ್ಸ್ ರೇನ್ ಸೀಸನ್ಸ್ ನಲ್ಲಿ ಹರಿತವೆ, ಮಳೆಯಿಂದ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀನಿ. ಈ ಕ್ವಶನ್ ಥೀಮ್ ಪೆರಿನಿಯಲ್ ಮತ್ತು ಸೀಸನಲ್ ರಿವರ್ಸ್ ಏನ್ ಇದು ಇಂಪಾರ್ಟೆನ್ಸ್, ಎರಡರದ್ದು ಡಿಫರೆನ್ಸ್ ಏನ ನಾವು ನೋಡ್ಕೋಬೇಕಾಗುತ್ತೆ. ಕ್ವಶನ್ಸ್ ಅನ್ನು 2016 ಮತ್ತು 2021ರಲ್ಲಿ ಕ್ವಶನ್ ಫ್ರೇಮ್ ಮಾಡಿದ್ದಾರೆ. ರಿವರ್ ಕ್ಯಾಪ್ಷನ್ ನೋಡಿ, ಆಂಟಿಸಿಡೆಂಟ್ ರಿವರ್ಸ್ ನೋಡಿ. ಕ್ವಶನ್ ಥೀಮ್ ಏನು ಕಾನ್ಸೆಪ್ಟ್ ಬೇಸ್ಡ್ ಮಾರ್ಫಾಲಜಿ, ಅದನ್ನು 2019ರಲ್ಲಿ UPSC 2019ರಲ್ಲಿ ಈ ಥೀಮ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಇದು ನೋಡ್ಕೋಬೇಕಾಗುತ್ತೆ. ರಿವರ್ ಆಂಟಿಸಿಡೆಂಟ್ ರಿವರ್ಸ್ ಮತ್ತು ಇಂಡಸ್ ವ್ಯಾಲಿ ಸಿಸ್ಟಮ್ ಬಗ್ಗೆ ನಾವು ನೋಡ್ಕೋಬೇಕಾಗುತ್ತೆ. ಇದು ಥೀಮ್ ಇಂಪಾರ್ಟೆಂಟ್ ಥೀಮ್ ಇದು. ಇದರಲ್ಲಿ ಟ್ರಿಬ್ಯೂಟರೀಸ್ ಫ್ಲೋ ಆಫ್ ರಿವರ್ಸ್ ಏನಿರುತ್ತೆ ಅದು. ಇದು 2014 ಮತ್ತು 2019ರಲ್ಲಿ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿರ್ತಾರೆ, ಅದನ್ನ ನೋಡ್ಕೋಬೇಕು. ಅದೇ ತರ ಕ್ಲೈಮೇಟ್ ಆಫ್ ಇಂಡಿಯಾದನ್ನೆಲ್ಲ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ಇಂಡಿಯನ್ ಕ್ಲೈಮೇಟ್ ಇರೋದು ಅದು ನೋಡ್ಕೋಬೇಕಾಗುತ್ತೆ. ಕ್ವಶನ್ ಥೀಮ್ ಅಂತಂದ್ರೆ ಲ್ಯಾಟಿಟ್ಯೂಡ್, ಅಲ್ಟಿಟ್ಯೂಡ್, ಡಿಸ್ಟೆನ್ಸ್ ಫ್ರಮ್ ದ ಸಿ. ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ನೋಡ್ಕೋಬೇಕಾಗುತ್ತೆ ಫ್ಯಾಕ್ಟರ್ಸ್ ಇಂಡಿಯನ್ ಕ್ಲೈಮೇಟ್ ಅಲ್ಲಿ. ಇದನ್ನ ಥೀಮ್ 2013 ಮತ್ತು 2017ರಲ್ಲಿ ಕೇಳಿರ್ತಾರೆ UPSC ಪ್ರಿಲಿಮ್ಸ್ ನಲ್ಲಿ. ಅದೇ ತರ ನೆಕ್ಸ್ಟ್ ಥೀಮ್ ಅಂತ ಜೆಟ್ ಸ್ಟ್ರೀಮ್ ಮತ್ತು ಮಾನ್ಸೂನ್ ಏರಿಯಾದಲ್ಲಿ. ಈ ಕ್ವಶನ್ ಥೀಮ್ ಹೆಂಗಂತಂದ್ರೆ ಸಬ್ ಟ್ರೋಪಿಕಲ್ ವೆಸ್ಟರ್ನ್ ಜೆಟ್ ಸ್ಟ್ರೀಮ್ ಮತ್ತು ಟ್ರೋಪಿಕಲ್ ಈಸ್ಟರ್ನ್ ಜೆಟ್ ಸ್ಟ್ರೀಮ್ಸ್ ಬಗ್ಗೆ ಕೇಳ್ತಾರೆ. ಇದು ಕ್ವಶನ್ಸ್ 2016 ಮತ್ತು 2020ರಲ್ಲಿ ತುಂಬಾ ಟೈಮ್ ಕೇಳಿದ್ದಾರೆ. ಜೆಟ್ ಸ್ಟ್ರೀಮ್ ಅಂತಂದ್ರೆ ಬ್ಲೋ ಆಫ್ ಕಂಟಿನ್ಯೂಸ್ ಬ್ಲೋ ಏರ್ ಇರುತ್ತೆ, ವಿಂಡ್ ಏನಿರುತ್ತೆ, ವಿಂಡ್ ಬ್ಲೋ ಆಗುತ್ತೆ ಕಂಟಿನ್ಯೂಸ್ ಆಗಿ ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಈಸ್ಟರ್ನ್ ಹೆಮಿಸ್ಫಿಯರ್. ಇದು ಜೆಟ್ ಸ್ಟ್ರೀಮ್ ಅಂತ ಬರ್ತದೆ. ಇಂಟರ್ ಟ್ರೋಪಿಕಲ್ ಕನ್ವರ್ಜೆನ್ಸ್ ಏನಿರುತ್ತಲ್ಲ. ಎಲ್ಲಿನೋ ಮತ್ತು ಇಂಡಿಯನ್ ಮಾನ್ಸೂನ್ ಬಗ್ಗೆ ನಾವು ಥೀಮ್ ಬಗ್ಗೆ ನೋಡ್ಕೋಬೇಕು. ಇಂಪ್ಯಾಕ್ಟ್ ಆಫ್ ರೈನ್ಫಾಲ್ ಅದು ಪ್ರತಿ ಟೈಮ್ ಕೇಳಿದ್ದಾರೆ. 14, 18, 23ರಲ್ಲಿ ಕೂಡ ಕೇಳಿದ್ದಾರೆ, ಅದು ನೋಡ್ಕೋಬೇಕು. ನೆಕ್ಸ್ಟ್ ನ್ಯಾಚುರಲ್ ವೆಜಿಟೇಷನ್ ಅಲ್ಲಿ ಟೈಪ್ಸ್ ಆಫ್ ಫಾರೆಸ್ಟ್, ಟ್ರೋಪಿಕಲ್ ಎವರ್ಗ್ರೀನ್, ಡೆಸಿಡ್ಯೂಸ್, ಥಾರ್ನ್. ಇದೆಲ್ಲ ತುಂಬಾ ಟೈಮ್ ಚೆನ್ನಾಗಿ ಹೇಳಿದೆ ಟಾಪಿಕ್ ಅನ್ನ ನಮ್ಮ ಕ್ಲಾಸಸ್ ನೋಡಿದ್ರೆ ಅರ್ಥ ಆಗುತ್ತೆ. ಇದರಲ್ಲಿ ಕ್ವಶನ್ ಥೀಮ್ ಏನು ರೇನ್ಫಾಲ್ ಮತ್ತು ರೀಜನಲ್ ಡಿಸ್ಟ್ರಿಬ್ಯೂಷನ್. ಇದ್ರ ಬಗ್ಗೆ ನಾವು ನೋಡ್ಕೋಬೇಕಾಗುತ್ತೆ ನ್ಯಾಚುರಲ್ ವೆಜಿಟೇಷನ್ ಅಲ್ಲಿ. ಥೀಮ್ ಇಂಪಾರ್ಟೆಂಟ್. ಇದು ನಾವು UPSC ಪ್ರಿಲಿಮ್ಸ್ 2015, 17 ಮತ್ತು 21ರಲ್ಲಿ ಈ ಕ್ವಶನ್ಸ್ ಗಳನ್ನ ಕೇಳಿರ್ತಾರೆ. ಈ ಥೀಮ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಅದೇ ತರ ಮಾಂಗ್ರೂವ್ಸ್ ಫಾರೆಸ್ಟ್ ನೋಡಿ, ಮಾಂಗ್ರೂವ್ಸ್ ಫಾರೆಸ್ಟ್ ಸುಂದರ್ಬನ್ಸ್ ಇಲ್ಲಿ ಕೂಡ 2013 ಮತ್ತು 19ರಲ್ಲಿ ಕೇಳಿದರೆ. ಈಗ ಈ ಟೈಮ್ ಕೂಡ ಮಾಂಗ್ರೂವ್ಸ್ ಬಗ್ಗೆ ಕೇಳಬಹುದು. ಮತ್ತು ಕ್ವಶನ್ಸ್ ಏನು ಕಂಡೀಷನ್ ಆಫ್ ಗ್ರೋತ್ ಆಫ್ ದ ಮಾಂಗ್ರೂವ್ಸ್ ಥೀಮ್ ಏನು, ಅದು ಕಂಡೀಷನ್ ಗ್ರೋತ್ ಹೆಂಗಿದೆ ಅದನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೈಲ್ ಚಾಪ್ಟರ್ ನಲ್ಲಿ ನೋಡಿ, ಇದರದ ಮೇನ್ ಬ್ಲಾಕ್ ಸಾಯಿಲ್, ರೆಗ್ಯೂರ್ ಸಾಯಿಲ್ ಅಂತ ಕರೀತಾವೆ. ಅದ್ರ ಕ್ವಶನ್ ಥೀಮ್ ಕಾಟನ್ ಕಲ್ಟಿವೇಶನ್ ಇರುತ್ತೆ, ಮಾಯಿಶ್ಚರ್ ರಿಟೆನ್ಷನ್ ಇರುತ್ತೆ. ಅದ್ರ ಬಗ್ಗೆ ನೀವು ಈ ಥೀಮ್ ಬಗ್ಗೆ ನಾವು ಕ್ವಶನ್ಸ್ ಅನ್ನ ಅಪ್ಲೈ ಮಾಡಿರ್ತಾರೆ. ಇದು 2015 ಮತ್ತು 20ರಲ್ಲಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಬ್ಲಾಕ್ ಸಾಯಿಲ್. ನೆಕ್ಸ್ಟ್ ಬರೋದು ಲ್ಯಾಟ್ರೈಟ್ ಸಾಯಿಲ್. ಲ್ಯಾಟ್ರೈಟ್ ಸಾಯಿಲ್ ನಲ್ಲಿ ಕ್ವಶನ್ ಥೀಮ್ ಏನಂದ್ರೆ ಲೀಚಿಂಗ್ ಮತ್ತು ಹೈ ರೈನ್ಫಾಲ್ ಏರಿಯಾಸ್ ಇರುತ್ತೆ. ಯಾಕೆ, ಏನು ಸುದ್ದಿ, ಏನಿಲ್ಲ ಅಂತ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಇದು UPSC 2018 ಮತ್ತು 2022ರಲ್ಲಿ ಈ ಲ್ಯಾಟ್ರೈಟ್ ಸಾಯಿಲ್ ಬಗ್ಗೆ ಕೇಳಿದ್ದಾರೆ. ಇಷ್ಟು ಫ್ರೆಂಡ್ಸ್, ನಾವು NCERT ಬುಕ್ಸ್ ನಲ್ಲಿ NCERT ಬುಕ್ಸ್ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4, ಚಾಪ್ಟರ್ 5 ಏನು ಮಾಡಿದಾವಲ್ಲ ಅದ್ರದ್ದು ಇಂಪಾರ್ಟೆಂಟ್ ಟಾಪಿಕ್ಗಳು UPSC ಥೀಮ್ಸ್ ಗಳನ್ನ ಹೆಂಗ್ ಕೇಳಿದ್ದಾರೆ, ಯಾವ ಇಯರ್ ಕೂಡ ಹೇಳಿದೀನಿ, ಕ್ವಶನ್ಸ್ ಅನ್ನ ಹೆಂಗ್ ಫ್ರೇಮ್ ಮಾಡ್ತಾರೆ ಅಂತ ಹೇಳಿದೀನಿ. ಇದು ತುಂಬಾ ಇಂಪಾರ್ಟೆಂಟ್. ನೀವು NCERT ಬುಕ್ಸ್ ಅನ್ನು ಓದುವಾಗ ಇದ್ದಷ್ಟ ಥೀಮ್ಸ್ ಗಳನ್ನ ಫೋಕಸ್ ಮಾಡಿ ಓದ್ಬೇಕಾಗುತ್ತೆ. ಇಷ್ಟು ಈ ಇದರಲ್ಲಿ ಆಯಿತು ಇವತ್ತು ಇಂಪಾರ್ಟೆಂಟ್ ಥೀಮು. ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಅನ್ನು ಮಾಡ್ತಾನೆ, ಇಲ್ಲಿ ಇಂಪಾರ್ಟೆಂಟ್ ಒಂದು 25 MCQs ಗಳನ್ನ ಅಥವಾ ಒಂದು 10-20 MCQs ಗಳನ್ನ ಸಾಲ್ವ್ ಮಾಡ್ತೇನೆ. ಯಾಕಂತಂದ್ರೆ ಕ್ವಶನ್ಸ್ ಗಳನ್ನ ಈ ತರ ಕ್ವಶನ್ಸ್ ಗಳನ್ನ ಫ್ರೇಮ್ ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋಸ್ ಅನ್ನ ನಮ್ಮ ಕನ್ನಡಿಗರಿಗೆ, ನಮ್ಮ ಕರ್ನಾಟಕ ಆಸ್ಪಿರೆಂಟ್ಗಳಿಗೆ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ನಮ್ಮ ಕನ್ನಡದಲ್ಲಿ ನಾವು ಮಾಡ್ತಾ ಇರೋದು. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಿಗೋಣ. ಬೈ ಬೈ.